ಇನ್ನು ಈ ಪೆನ್ಡ್ರೈವ್ ಕೇಸ್ನಲ್ಲಿ ಕೈ ನಾಯಕರಿಂದ ಮೋದಿಯನ್ನ ಟಾರ್ಗೆಟ್ ಮಾಡಲಾಗಿದೆ. ರಾಜ್ಯ ಕಾಂಗ್ರೆಸ್ನ ತಂತ್ರಕ್ಕೆ ಪ್ರತಿತಂತ್ರ ಹೂಡಿದ್ದಾರೆ ಈಗ ಮೈತ್ರಿ ನಾಯಕರು. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾರಿಂದ ಯಾವ ವಿಡಿಯೋಗಳನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಲಾಗಿದೆ. ಟಿಕ್ ಮಾಡಿಕೊಟ್ಟಿದ್ದೆ ಸುರ್ಜೇವಾಲಾ, ಇದನ್ನ ರಿಲೀಸ್ ಮಾಡಿ ಅಂತ ಮೈತ್ರಿ ನಾಯಕರು ಆರೋಪ ಮಾಡ್ತಿದ್ದಾರೆ. HD ಕುಮಾರಸ್ವಾಮಿ ವಿಡಿಯೋ ಬಿಡುಗಡೆ ಹಿಂದೆ ಸುರ್ಜೇವಾಲಾ ಕೈವಾಡ ಇದೆ ಅಂತ ಅಶೋಕ್ ಕೂಡ ಆರೋಪ ಮಾಡಿದ್ದಾರೆ. ಶಿವಪ್ರಸಾದ್ ಈಗ ಕಾಂಗ್ರೆಸ್ ಪಾಳೆಯ ಮೋದಿಯನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಮೈತ್ರಿ ನಾಯಕರು ಈಗ ಸುರ್ಜೇವಾಲಾರನ್ನ ಈ ಪ್ರಕರಣದಲ್ಲಿ ಎಳೆದು ತರೋ ಕೆಲಸ ಮಾಡ್ತಿದಾರ ಅಂತ. ಖಂಡಿತವಾಗಿ ವಿಜಯ್, ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಕುರಿತಂತೆ ದೊಡ್ಡ ಮಟ್ಟದ ಮುಜುಗರವನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಮೋದಿ ವಿಚಾರವನ್ನು ಹೇಳ್ತಂದು, ಅಂದರೆ ಮೋದಿ ವಿಚಾರ ಕುರಿತಂತೆ ಅವರು ಪ್ರತಿಕ್ರಿಯೆಯನ್ನು ನೀಡಬೇಕು, ಮಾತಾಡಬೇಕು, ಪ್ರಜ್ವಲ್ ರೇವಣ್ಣ ಪರವಾಗಿ ಕ್ಯಾಂಪೇನ್ ಮಾಡಿದರು ಎಂಬತಕ್ಕಂಥ ಆಗ್ರಹವನ್ನು ಮಾಡಿದರು. ಸದ್ಯ ಈಗ JDS ಮತ್ತು BJPಯ ಇಬ್ಬರೂ ಪಕ್ಷದ ನಾಯಕರುಗಳು ಕೂಡ ಸುರ್ಜೇವಾಲಾ ಅವರ ಹೆಸರನ್ನು ಹೇಳೋದ್ರ ಮುಖಾಂತರ ಸಹಜವಾಗಿ ಆಗಿರ್ತಕ್ಕಂಥ ಡ್ಯಾಮೇಜ್ ಕಂಟ್ರೋಲ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ವಿಚಾರ ಕುರಿತಂತೆ ಸುರ್ಜೇವಾಲಾ ಅವರು ಕೂಡ ಇಂಟರ್ಫಿಯರ್ ಆಗಿದ್ರ, ಅಂದರೆ ಪ್ರಮುಖವಾಗಿ ಯಾವ್ಯಾವ ವಿಡಿಯೋಗಳನ್ನು ಹರಿಬಿಡಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ವಿಡಿಯೋನ ಸೆಲೆಕ್ಟ್ ಮಾಡಿದ್ದೆ ಸುರ್ಜೇವಾಲಾ ಎಂಬತಕ್ಕಂಥ ಗಂಭೀರ ಆರೋಪವನ್ನು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಮಾಜಿ CM ಕುಮಾರಸ್ವಾಮಿ ಅವರು ಕೂಡ ಸುರ್ಜೇವಾಲಾ ವಿಚಾರವನ್ನು ಈ ಪ್ರಕರಣದಲ್ಲಿ ಹೇಳ್ತಂದಿದ್ದಾರೆ. ಅಂದರೆ ಸುರ್ಜೇವಾಲಾ ಅವರೇ ಕೂಡ ಈ ವಿಚಾರಗಳ ಹಿಂದೆ, ಅಂದರೆ ವಿಡಿಯೋನ ಲೀಕ್ ಮಾಡ್ತಕ್ಕಂಥ ವಿಚಾರದಲ್ಲಿ ಸುರ್ಜೇವಾಲಾ ಅವರು ಕೂಡ ಇಂಟರ್ಫಿಯರ್ ಆಗಿದ್ರು ಎಂಬತಕ್ಕಂಥ ಹೇಳಿಕೆಯನ್ನು ನೀಡೋದ್ರ ಮುಖಾಂತರ ಒಂದು ಕಡೆ ಮೋದಿ ಅವರ ವಿಚಾರವನ್ನು ಎಳೆತಂದಂಥ ನಾಯಕರಿಗೆ ಟಕ್ಕರ್ ಕೊಡೋದು ಒಂದು ಭಾಗವಾಗಿದ್ದರೆ, ಸಹಜವಾಗಿ ಸುರ್ಜೇವಾಲಾ ಅವರು ಏನಾದರೂ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಮೂಡ್ತಾ ಇದ್ದಾವೆ. ಹಾಗಾಗಿ ಸದ್ಯ ಈಗ SIT ತನಿಖೆಯಲ್ಲಿ ಇದ್ರೂ ಸಹಿತವಾಗಿ ಅನೇಕ ನಾಯಕರಿಗೆ, ಅಂದರೆ ಸುರ್ಜೇವಾಲಾ ಸೇರಿದಂತೆ ಇತರ ನಾಯಕರುಗಳನ್ನು ಕೂಡ ವಿಚಾರಣೆಗೆ ಏನಕ್ಕೆ ಒಳಪಡಿಸಿಲ್ಲ, ಅವ್ರಿಗೆ ಏನಕ್ಕೆ ನೋಟಿಸ್ ನೀಡಿಲ್ಲ ಎಂಬತಕ್ಕಂಥ ಮಾತುಗಳನ್ನು ಕೂಡ ಈಗ ಮೈತ್ರಿ ನಾಯಕರು ಆಡ್ತಾ ಇದ್ದಾರೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಬಹಿರಂಗ ಪ್ರಚಾರದಲ್ಲಿ ಆಡಿದಂಥ ಮಾತುಗಳೇನಿದೆ ಆ ವಿಚಾರಕ್ಕೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ನೋಟಿಸನ್ನು ನೀಡಬೇಕು ಎಂಬತಕ್ಕಂಥ ಹೇಳಿಕೆಯನ್ನು ನೀಡೋದ್ರ ಮುಖಾಂತರ ಮೋದಿ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ನಾಯಕರಿಗೆ ಟಕ್ಕರ್ ಕೊಡೋದು ಒಂದು ಭಾಗವಾಗಿದ್ದರೆ, ಇನ್ನೊಂದು ಕಡೆ ಈ ನಾಯಕರುಗಳು ಕೂಡ ಈ ವಿಡಿಯೋ ವಿಚಾರದಲ್ಲಿ ಹಿಂದಿದ್ದಾರೆ ಎಂಬತಕ್ಕಂಥ ಮಾತನ್ನು ಕೂಡ ಈಗ ಮೈತ್ರಿ ನಾಯಕರು ಆಡೋದ್ರ ಮುಖಾಂತರ ಸದ್ಯ ಅವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬೇಕು ಎಂಬತಕ್ಕಂಥ ಗಂಭೀರವಾದಂಥ ಆರೋಪದ ಜೊತೆಗೆ ಸದ್ಯ ಈಗ ಮೋದಿ ವಿಚಾರ ಕುರಿತಂತೆ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಮಾತಾಡಿದ್ರು ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ನಾಯಕರು, ಪ್ರಮುಖವಾಗಿ ಸುರ್ಜೇವಾಲಾ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಈ ಹೆಸರುಗಳನ್ನು ಕರೆ ತರೋದ್ರ ಮುಖಾಂತರ, ಅಂದರೆ ಈ ಹೆಸರುಗಳನ್ನು ಉಚ್ಚಾರಣೆ ಮಾಡೋದ್ರ ಮುಖಾಂತರ ಆಗಿರ್ತಕ್ಕಂಥ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ರೀತಿಯ ಪ್ರಕರಣಗಳಲ್ಲಿ ಕಾಂಗ್ರೆಸ್ ನಾಯಕರೇ ಭಾಗಿಯಾಗಿದ್ದಾರೆ ಎಂಬತಕ್ಕಂಥ ಮಾತುಗಳು ಕೂಡ ಈಗ ಮೈತ್ರಿ ನಾಯಕರಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.